ಸ್ಫೋಟಕ ಮಾಹಿತಿ ಬಹಿರಂಗ. ಜಿಪ್ ಲೈನ್ ಆಪರೇಟರ್ನಿಂದ 3 ಬಾರಿ ಅಲ್ಲಾಹು ಅಕ್ಬರ್ ಘೋಷಣೆ. ಅನುಮಾನಕ್ಕೆ ಕಾರಣವಾದ ಜಿಪ್ ಲೈನ್ ಆಪರೇಟರ್ನ ನಡೆ. ಅಲ್ಲಾಹು ಅಕ್ಬರ್ ಘೋಷಣೆಯ ಬಳಿಕ ಗುಂಡಿನ ದಾಳಿ ಶುರು. ಗುಜರಾತ್ ಮೂಲದ ಪ್ರವಾಸಿಗ ರಿಷಿ ಭಟ್ ಈ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರಿಗೂ ಉಗ್ರರಿಗೂ ಲಿಂಕ್ ಇರುವಂತ ಬಗ್ಗೆ ಶಂಕೆಯನ್ನ ಅವರು ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗೆ ಅಲ್ಲಿ ಗುಂಡಿನ ಅಟ್ಯಾಕ್ ಆಗ್ತಾ ಇದ್ದ ಹಾಗೇನೆ ಕೂಗ್ತಾ ಇದ್ರು. ಅನುಮಾನ ವ್ಯಕ್ತವಾಗ್ತಾ ಇದೆ. ಮೋಸ್ಟ್ಲಿ ಅಲ್ಲಿಗೆ ಆಗಮಿಸಿದಂಥ ಉಗ್ರರಿಗೂ ಅಲ್ಲಿನ ಸ್ಥಳೀಯರಿಗೂ ಲಿಂಕ್ ಇದೆ, ಮೊದಲೇ ಇದು ಗೊತ್ತಿತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ಈ ಥರ ಕೂಗಿದ್ದಾರೆ ಅನ್ನೋದನ್ನ ಪ್ರವಾಸಿಗರೊಬ್ಬರು ಹೇಳ್ತಾ ಇರೋದು. ಅವರ ವಿಡಿಯೋ ಮಾಡಿದ್ರು ಮೊಬೈಲ್ನಲ್ಲಿ. ಆ ವಿಡಿಯೋ ಇಲ್ಲಿದೆ. लाइन कर रहा था तब फायरिंग स्टार्ट हुई. अराउंड 4 से 5 बार गोलियां चल गई. 20 सेकंड तक तो मुझे मालूम नहीं था, मैं मेरी मस्ती में जिप लाइन के अंदर था. फिर मुझे मालूम पड़ा कि यहाँ पे गोलियां चल रही है, लोग नीचे मर रहे. मैंने देखा 5-6 लोगों को गोलियां लग गई है. 20 सेकंड के बाद अराउंड पता चला कि यहाँ पे आतंकी हमला हुआ है. वो अल्लाहू अकबर ऐसे 3 बार बोला और फिर फायरिंग स्टार्ट हुई. मेरी वाइफ और लड़का नीचे चिल्ला रहे थे. मैं थोड़ा नज़दीक पहुंचा, मैं बेल्ट खोल के कूद गया. कूद के मेरी वाइफ और मेरे लड़के को लेके वहाँ से तुरंत भागने लगा. टोटल करीबन हमारे सामने 15-16 टूरिस्ट को गोलियां लग गई थी. इंडियन आर्मीज के लिए मैं ग्रेटफुल करूंगा क्योंकि उन लोगों ने तुरंत टूरिस्ट को कवर कर लिया था. और सेकेंडली आप देखोगे तो हाफ एन आवर के वहाँ उतनी गाड़ी, एम्बुलेंस वगैरह सब कुछ उन लोगों ने अरेंजमेंट करके पूरा 30 मिनट्स के अंदर कवर कर लिया था उन लोगों ने. कश्मीर स्वर्ग है, जाना तो चाहिए पर नर्क भी है. कब चले जाओगे वो भी मालूम नहीं पड़ेगा. मैं जब जिप लाइन कर रहा था तब फायरिंग स्टार्ट हुई. अराउंड 4 से 5 बार गोलियां चल गई. 20 सेकंड तक तो मुझे मालूम नहीं था, मैं मेरी मस्ती में जिप लाइन के अंदर था. फिर मुझे मालूम पड़ा कि यहाँ पे गोलियां चल रही है, लोग नीचे मर रहे. मैंने देखा 5-6 लोगों को गोलियां लग गई है. 20 सेकंड के बाद अराउंड पता चला कि यहाँ पे आतंकी हमला हुआ है. वो अल्लाहू अकबर ऐसे 3 बार बोला और फिर फायरिंग स्टार्ट हुई. मेरी वाइफ और लड़का नीचे चिल्ला रहे थे. मैं थोड़ा नज़दीक पहुंचा, मैं बेल्ट खोल के कूद गया. कूद के मेरी वाइफ और मेरे लड़के को लेके वहाँ से तुरंत भागने लगा. टोटल करीबन हमारे सामने 15-16 टूरिस्ट को गोलियां लग गई थी. इंडियन आर्मीज के लिए मैं ग्रेटफुल करूंगा क्योंकि उन लोगों ने तुरंत टूरिस्ट को कवर कर लिया था. और सेकेंडली आप देखोगे तो हाफ एन आवर के वहाँ उतनी गाड़ी, एम्बुलेंस वगैरह सब कुछ उन लोगों ने अरेंजमेंट करके पूरा 30 मिनट्स के अंदर कवर कर लिया था उन लोगों ने. कश्मीर स्वर्ग है, जाना तो चाहिए पर नर्क भी है. कब चले जाओगे वो भी मालूम नहीं पड़ेगा. ಎಸ್ ನೋಡಿ, ಇದು ಪ್ರವಾಸಿಗರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ಮೊಬೈಲ್ ನಲ್ಲಿ ಅವ್ರಿಗೆ ಏನು ವಿಡಿಯೋ ಸರಿ ಹೇಳ್ತಿದ್ರು, ಆ ಕ್ಷಣಕ್ಕೆ ಅವರಿಗೆ ಇದ್ಯಾವುದು ಕೂಡ ಗೊತ್ತಿಲ್ಲ. ಹೀಗೆ ಅಟ್ಯಾಕ್ ಆಗತ್ತೆ, ಇವ್ರು ಈ ತರ ಕೂಗ್ತಾರೆ, ಅಲ್ಲೆಲ್ಲ ಸಾವನ್ನಪ್ತಾರೆ, ಯಾವುದು ಕೂಡ ಗೊತ್ತಿಲ್ಲ. ಬಹಳ ಖುಷಿಯಾಗಿ ಜಿಪ್ ಲೈನ್ ಅಲ್ಲಿ ಹೋಗ್ತಾ ಇದ್ದಾರೆ ನಗುತ್ತಾ. ಆ ಸಂದರ್ಭದಲ್ಲಿ ಮಾಡಿದಂತ ವಿಡಿಯೋ. ಬಟ್ ಅದಾದ್ಮೇಲೆ ಈ ಒಂದು ಅಟ್ಯಾಕ್ ಆಗುತ್ತೆ. ಆಗ ಅವರಿಗೆ ರಿಯಲೈಸ್ ಆಗೋಕೆ ಶುರು ಆಗೋದು, ಹೀಗೆಲ್ಲ ಆಯ್ತಲ್ವಾ, ಅವ್ರ ಹತ್ರ ಘೋಷಣೆಗಳನ್ನ ಕೂಗಿದ್ರು, ಆಗ ಸೌಂಡ್ ಕೇಳಿಸ್ತು, ಈ ತರದೊಂದು ಆಯ್ತು ಅನ್ನೋದನ್ನ ಈಗ ಅವ್ರು ಹೇಳೋದ್ರ ಜೊತೆಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ತರ ಕೂಗಿದ್ದನ್ನ ನೋಡಿ ಮೋಸ್ಟ್ಲಿ ಇಲ್ಲಿ ಸ್ಥಳೀಯರ ಸಹಕಾರ ಕೂಡ ಉಗ್ರರಿಗಿತ್ತು ಅಂತ ಕಾಣಿಸುತ್ತೆ ಅಂತ. ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ, ಅಲ್ಲೆಲ್ಲ ಓಡ್ತಾ ಇದ್ದಾರೆ. ಬಟ್ ಇವರಿಗೆ ಅಲ್ಲಿ ಓಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಅದನ್ನ ಗೆಸ್ಸು ಮಾಡಿರ್ಲಿಲ್ಲ ಈ ತರದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗತ್ತೆ ಅನ್ನೋದನ್ನ. ಅವರಲ್ಲಿ ಜಿಪ್ ಲೈನ್ ಇಂದ ಕೆಳಗೆ ಇಳಿತಾ ಇದ್ದ ಹಾಗೇನೆ ಅವರ ಹೆಂಡತಿ ಮಗುನ ಕರ್ಕೊಂಡು ಓಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ನಾನು ಬಹಳ ಖುಷಿಯಿಂದ ಈ ಜಿಪ್ ಲೈನ್ಗೆ ಅಂತ ಹೋದೆ. ಆ ಗುಂಡಿನ ಸೌಂಡ್ ಕೂಡ ಕೇಳಿಸ್ತು, ಬಟ್ ಏನಾಗ್ತಿದೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ನಮ್ಮ ಜಿಪ್ ಲೈನ್ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು, ಅದಾದ್ಮೇಲೆ ಈ ಶಬ್ದಗಳು ಕೇಳಿಸ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯ ಎನ್ಐಎಗೆ ಕೂಡ ಈ ವಿಡಿಯೋವನ್ನ ನೀಡಲಾಗಿದೆ. ಸಾಕ್ಷಿ ಸಮೇತವಾಗಿ ಈಗ ತನಿಖೆಯನ್ನ ಪ್ರಾರಂಭ ಮಾಡಲಾಗುತ್ತೆ.
ನೋಡಿ, ಈ ಅಟ್ಯಾಕ್ ಆದ ದಿನವೇ ಈ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು. ಅಂದ್ರೆ ಸ್ಥಳೀಯರ ಸಹಕಾರ ಅನ್ನೋದು ಇಲ್ದೇನೆ, ಸ್ಥಳೀಯರ ಕುಮ್ಮಕ್ಕು ಅನ್ನೋದು ಇಲ್ದೇನೆ ಇಲ್ಲಿ ಉಗ್ರರು ಹೆಂಗ್ ಬರೋದಕ್ಕೆ ಸಾಧ್ಯ, ಹೆಂಗ್ ಅಟ್ಯಾಕ್ ಆಗತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಈಗ ತನಿಖೆ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಸುಮಾರು 60ಕ್ಕೂ ಹೆಚ್ಚು ಭಯೋತ್ಪಾದಕರು ಕಾಶ್ಮೀರದಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋದು.